ಸೊ ಹಾಯ್ ಎಲ್ಲ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಯಾಕೆ ಈ ಥರ ರೆಡಿಯಾಗಿದ್ದೀವಿ ಅಂದರೆ ನಮ್ಮ ಮನೆಗೆ ದೇವ್ರು ಕರೆಸ್ತಾ ಇದ್ದೀವಿ. ಸೊ ಇವತ್ತಿನ ದಿನ ಹೆಂಗಿರುತ್ತೆ ಅಂತ ತೋರಿಸ್ತೀವಿ. ಆ್ಯಂಡ್ ಈ ಸಲ ಸುಮ್ಮನೆ ಸಿಂಪಲಾಗಿ ಮಾಡ್ತಿರೋ ಗೈಸ್, ಯಾಕಂದರೆ ಲಾಸ್ಟ್ ಟೈಮ್ ತುಂಬ ಗ್ರ್ಯಾಂಡಾಗಿ ಮಾಡಿದ್ವಿ, ಎಲ್ಲರನ್ನೂ ಕರೆದ್ವಿ. ಈ ಸಲ ಏನು ಮನೆ ಮಟ್ಟಿಗೆ ಅಷ್ಟೇ, ಯಾರನ್ನೂ ಕರೀತಿಲ್ಲ. ಸೊ ಇವತ್ತಿನ ದಿನ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್. ಸೊ ನೋಡಿ ಗೈಸ್, ಈ ಆರತಿ ಎಲ್ಲ ರೆಡಿ ಮಾಡಿರೋದು ನಮ್ಮಪ್ಪ. ಫುಲ್ಲು ಗಿಡದ ಆರತಿ ಮಾಡೋರೆ ಎತ್ಕೊಂಡು ಹೋಗೋಕ್ಕೆ. ಹಾಯ್ ಏನು ಪಾಪ ನಮ್ಮ ಬ್ಲಾಗ್ಗೆ. ಆ್ಯಂಡ್ ಇಲ್ಲಿ ನಮ್ಮ ಮಮ್ಮಿ ರೆಡಿ ಆಯ್ತವ್ರೆ. ಇನ್ನು ಮಮ್ಮಿ ಸೀರೆಗೆ ತಟ್ಟೆ ತೊಳಿತವ್ರೆ. ಇಲ್ಲಿ ನಮ್ಮ ಅಣ್ಣ ನಾಷ್ಟ ಮಾಡ್ತಾನೆ. ಆ್ಯಂಡ್ ಇದನ್ನ ಗೈಸ್ ನಮ್ಮ ಮನೇಲಿರೋ ಗಾರ್ಡನ್ ಎಲ್ಲ ಈ ಆರ್ತಿಲಿದೆ ಅಲ್ವಾ ಮಮ್ಮಿ? ಇಲ್ಲಿ ಝೂಮಲ್ಲಿ ಇದೆಯಾ ನೀನು? ಇವಾಗ ಗಾರ್ಡನ್ ಎಲ್ಲ ಐತೆ ಮಾಡ್ತವ್ರು ಗೈಸ್. ಹೆಂಗೆ ಎತ್ಕೊಂಡು ಹೋಗೋದು ಹೇಳ್ರಿ? ಅದೇ ಒಂದು 50 kg ಐತೆ. ತೆಗಿಯಂದ್ರೆ ತೆಗಿದಿಲ್ಲ ನಮ್ಮಪ್ಪ. ಫೈನಲ್ ರೆಡಿ ಆದ್ಮೇಲೆ ತೋರಿಸ್ತೀನಿ ಗೈಸ್. ಗೈಸ್ ಇವಾಗ ಫೈನಲ್ ಆರತಿ ಈ ಥರ ಇದೆ, ರೆಡಿಯಾಗಿದೆ. ಆ್ಯಂಡ್ ಒಳಗಡೆ ದೀಪ ಹಚ್ತಾ ಇದ್ದೀವಿ. ಅಮ್ಮ ಕಳಿಸ್ತಾ ಇರೋದು 2 ಹಚ್ಬೇಕು. ಅಯ್ಯೋ ಸರ್, ಫುಲ್ಲು ಗಿಡ ಆಗಿರೋದ್ರಿಂದ ಗೈಸ್ ಗೊತ್ತಾಗ್ತಿಲ್ಲ. ನಮ್ಮ ಅಕ್ಕಂದಿರ ಔಟ್ಫಿಟ್ ನೋಡ್ರಿ. ಇದು ದೊಡ್ಡ ಅಕ್ಕದು, ನಮ್ಮಮ್ಮದು, ನಮ್ಮ ಚಿಕ್ಕ ಅಕ್ಕದು. ಹೆಂಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ಗೈಸ್. ಆ್ಯಂಡ್ ನೋಡಿ ಇದು ಆರ್ತಿ ನಮ್ಮ ಮನೇಲಿರೋ ಗಾರ್ಡನ್ ಎಲ್ಲ ಇಲ್ಲಿದೆ. ಆ್ಯಂಡ್ ಇದು ಮಾಡಿರೋದು ದ ಹಾರ್ಟ್ ಇಸ್ಟ್. ಏನಂದರೆ ಕೆರೆ ಹತ್ರ ಹೋಗ್ತಾ ಇದೀವಿ ಇವಾಗ. ಆರತಿಯಲ್ಲಿ ಎತ್ಕೊಂಡು ಅವ್ರು ಹಿಂದೆ ಬರ್ತಾ ಇದ್ದಾರೆ. ಅಲ್ಲೋರೆ ಮಕ್ಕ, ಅಲ್ಲೋರೆ ನೋಡ್ರಿ. ನಮ್ಮೂರು ಕೆರೆ ನೋಡಿ ಗೈಸ್, ಎಷ್ಟು ಬಿಸಿಲಿದ್ರು ಎಷ್ಟು ನೀರಿದೆ ಅಂತ. ಲಾಸ್ಟ್ ವ್ಲಾಗಲ್ಲಿ ಕೆರೆ ತೋರಿಸಿದ್ವಿ, ಬಟ್ ಅಷ್ಟು ಕಾಣಿಸಿರ್ಲಿಲ್ಲ, ಕತ್ಲೆ ಇತ್ತು. ಬಟ್ ಇವಾಗ ನೀಟಾಗಿ ನೋಡ್ಬೋದು. ಈ ಸೈಡ್ ಬಾ, ನೀರ್ಗೆ ಹೋಗಿ ಬಿದೋಗ್ಬಿಡ ಸಕ್ಕದಾಗಿದೆ. ಇದು ನಮ್ಮ ಹೆಸರುಘಟ್ಟ ಕೆರೆ. ಮಗು ಹಿಂಸೆ ಕೊಡ್ತಾರೆ ನಮ್ಮ ಅಕ್ಕಂದಿರು. ಅಳಿಸ್ತವ್ರೆ
ದೇವರೆಲ್ಲ ಮನೆಗೆ ಬಂದಾಯಿತು. ಇವಾಗ ನಾವು ಮನೆ ಹತ್ರ ಇರೋ ಹತ್ರ ನಮ್ಮಮ್ಮ ಮಾತಾಡ್ತಾನೆ ಇರ್ತಾರೆ, ಏನು ಮಾಡೋದು ಹೇಳಿ. ಆಮೇಲೆ ವ್ಲಾಗಲ್ಲಿ ತೋರಿಸಿಲ್ಲ ಅಂತಾರೆ. ಹಾಂ, ವ್ಲಾಗಲ್ಲಿ ಮಮ್ಮಿ ನನ್ನ ತೋರಿಸೋದೇ ಇಲ್ಲ ಅಂತಾರೆ. ನಾವು ವ್ಲಾಗ್ ಮಾಡೋಣ ಅಂದರೆ ಮಾತಾಡೋಕ್ಕೆ ಬಿಡಲ್ಲ, ವಟ ವಟ ಅಂತ ಮಧ್ಯೆ ಅವಾಗ ಮಾತಾಡ್ತಾನೆ ಇರ್ತಾರೆ. ಏನೋ ಚಾಡಿ ಹೇಳ್ತಾರೆ. ಹಾಂ, ಹೆಂಗನ್ಸ್ತು? ಮಾತಾಡಲ್ಲ ಬಿಡಪ್ಪ. ಏನಿಸ್ತಮ್ಮ? ಖುಷಿ ಆಯ್ತು, ಖುಷಿ ಆಯ್ತು, ನೆಮ್ಮದಿ ಆಯ್ತು. ಅದಕ್ಕಿನ್ನ ಸ್ಯಾಟಿಸ್ಫ್ಯಾಕ್ಷನ್ ಇನ್ನೊಂದಿಲ್ಲ. ಅದಕ್ಕಿನ್ನ ಖುಷಿ ನನಗಿನ್ನೇನು ಇಲ್ಲ. ನನ್ನ ಅಮ್ಮ ಬಂದು ಹೋಗಿದ್ದಾಳೆ. ನಾನು ಅಮ್ಮ ಬರ್ಬೇಕು. ಅಂದರೆ ಎತ್ತು ತಾಯಿಗಿನ ಹೆಚ್ಚೋಳು. ನಿನ್ನ ತೋರಿಸಿದ್ದೀವಿ. ಓಕೆನಾ? ತೋರಿಸಿಲ್ಲ ನಮ್ಮ ಅಪ್ಪನ ನೋಡ್ರಿ, ವ್ಲಾಗ್ ಮಾಡ್ತೀನಿ. ನಮ್ಮ ಅಪ್ಪನಿಗೆ ಏನೋ ಖುಷಿ. ಅಲ್ಲಿ ಮಾತ್ರ ನೀಟಾಗಿ ಬಿಟ್ಬಿಡ್ತಾರೆ. ನನಗೆ ದೊಡ್ಡ ಮಗಳು ಬಂದಿರಬೇಕು. ನೋಡ್ರಿ, ನಿನ್ನೆ ಕಲ್ಯಾಣ ಉತ್ಸವ ಆಯಿತು. ನಿನ್ನೆ ಬರೋಕ್ಕಾಗಿಲ್ಲ, ಇವತ್ತು ಬಂದಿದ್ದೀವಿ. ನಿನ್ನೆ ಫುಲ್ಲು ಬಿಸಿ ಇದ್ವಿ, ಇವತ್ತು ಬಂದಿದ್ದೀವಿ. ನಿನ್ನೆ ಯಾಕೆ ಬಿಸಿ ಇದ್ದೆ? ಮನೆಯಲ್ಲಿ ದೇವ್ರು ಬರುತ್ತಂತ ಎಲ್ಲ ಫುಲ್ಲು ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ಕೊಬೇಕಲ್ಲ. ಏನು ಏನು ಮಾಡಿಲ್ಲ. ಇವ್ರು ಏನು ಮಾಡಲ್ಲ, ಬಾಯ್ಸ್ ಏನು ಮಾಡಲ್ಲ, ಹುಡುಗಿದೆಲ್ಲ ಅಷ್ಟೇ. ಬಾಯ್ಸ್ ವೇಸ್ಟ್. ನಮ್ಮ ಊರಲ್ಲಿರೋ ಜನಗಳೆಲ್ಲ ಇಲ್ಲೇ ಇದ್ದಾರೆ. ನಮ್ಮೂರಲ್ಲಿ ಇಷ್ಟೊಂದು ಜನ ಅವರಂತ ಇವತ್ತು ಗೊತ್ತಾಗಿದೆ. ಏನು ಮಾಡ್ತಿದ್ದೀವಿ? ಚಿಕನ್ ಚಾಪೀಸ್. ಸೊ ಇವತ್ತಿನ ಸ್ಪೆಷಲ್ಸ್ ಏನಂತ ಅಂದರೆ ಚಿಕನ್ ಚಾಪ್ಸ್ ಆ್ಯಂಡ್ ಮಟನ್ ಚಾಪ್ಸ್ ಆ್ಯಂಡ್ ಮಟನ್ ಸಾಂಬಾರ್. ಅದೇನಂತಾರೆ ಕುಕ್ ಫ್ರೈ. ಚಿಕನ್ ಚಾಪೀಸ್ ಮಸಾಲ ಹಾಕ್ತೀವಿ. ಇದೆಷ್ಟು ಐಟಮ್ ಮಾಡಿರೋದು ನಮ್ಮ ಮಮ್ಮಿ ಗೈಸ್. ಒಬ್ಬರೇ ಇಷ್ಟೊಂದೆಲ್ಲ ಮಾಡೋದು ಬೆಳಗ್ಗೆಯಿಂದ. ಹೆಂಗೆ ಅನಿಸ್ತದೆ ಮೀ? ಚೆನ್ನಾಗಿ ಆಗ್ತಾಯಿದೆ ಅಡುಗೆ ಚೆನ್ನಾಗಿ ಆಗ್ತಿದ್ದಾರೆ, ಖುಷಿ. ನಮ್ಮ ಮಮ್ಮಿ ನಾನ್ ವೆಜ್ ಮಾಡೋದು ಫೇಮಸ್ಸು. ಸೊ ತಿಂದರೆ ಹೆಂಗೆ ಕಳೆದೋಗ್ಬಿಡ್ತೀರ. ಆಲ್ರೆಡಿ ನಮ್ಮದೆಲ್ಲ ಒಂದು ರೌಂಡ್ ತಿಂದಿದ್ದಾಯಿತು, ಮತ್ತು ಇನ್ನೊಂದು ರೌಂಡ್ ಸ್ಟಾರ್ಟ್ ಮಾಡ್ತೀವಿ. ಬಾಯಲ್ಲಿ ನೀರು ಬರ್ತಿದೆ, ಆ ಥರ ಘಮ ಘಮ ಅಂತಿದೆ. ಸೊ ಗೈಸ್, ನಾವು ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಗೈಸ್. ಬೈ, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.